ಎರಡೂ ಪಕ್ಷದ ಕಾರ್ಯಕರ್ತರು ಭದ್ರಾಗ್ತವೆ. ಇವತ್ತು ಅಧಿವೇಶನದಲ್ಲಿ ಹೈಡ್ರಾಮಾನೇ ನಡೆದೋಗಿದೆ. ಅಂದರೆ ರಾಜ್ಯಪಾಲರು ಇವರು ಬರ್ಕೊಟ್ಟದ್ದನ್ನು ನಾವು ಓದೋದಿಲ್ಲ ಅಥವಾ ಒಂದಷ್ಟು ಕಾಲಮಗಳನ್ನು ಬಿಡಬೇಕು ಅಂತ ಹೇಳಿದಾಗ ಅದೊಂದಷ್ಟು ಜಟಾಪಟಿ ಆಗಿದೆ. ಅದ್ರ ಬಗ್ಗೆ ತಾವೇ ಘನತೆ ಹೊತ್ತ ರಾಜ್ಯಪಾಲರಿಗೆ ಅವರ ಸ್ಥಾನದ ಒಂದು ಘನತೆ ಇದೆ. ಈಗ ಅವ್ರ ಕೈನಲ್ಲಿ ಏನು ಓದಿಸ್ಬೇಕು ಅಥವಾ ಅವರು ಕೆಲವೊಂದಷ್ಟು ಪದಗಳು ಅವರು ಬಾಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಇವತ್ತು ವಿಧಾನ ಕಲಾಪದಲ್ಲಿ ನಾವೆಲ್ಲರೂ ಕೂಡ ಅದನ್ನು ದೇವಸ್ಥಾನ ಅಂತಕ್ಕಂಥದ್ದು ಜನಪ್ರತಿನಿಧಿಗಳು ಭಾವಿಸ್ತೇವೆ. ಆ ಒಂದು ಕಲಾಪದಲ್ಲಿ ನಿಂತು ಒಬ್ಬ ರಾಜ್ಯಪಾಲರು ಮಾತನಾಡಬೇಕಾದ್ರೆ ಅದರ ಒಳಗಡೆ ಇದ್ದಂಥ ಅಂಶಗಳೇನು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಬೇಕಾಗ್ತದೆ. ಒಂದು ಕಾಂಗ್ರೆಸ್ನ ಪಕ್ಷ ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದರೆ NDA ಮಿತ್ರಕೂಟದ ಸರ್ಕಾರ ಇದೆ. ಇಂಥ ಸಂದರ್ಭಗಳಲ್ಲಿ ನೀವು ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದು ಬದಲು ನೀವು ಹೌದಪ್ಪ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಇನ್ನೂ ಬಂದಿಲ್ಲಪ್ಪ ಅಂತಕ್ಕಂಥದ್ದಾದರೆ ಅದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ನಾವೆಲ್ಲ ನಾಯಕರುಗಳಿದ್ದೀವಿ, ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. ನಮ್ಮ ರಾಜ್ಯಕ್ಕೆ ಸಿಕ್ಕಬೇಕಾಗಿರ್ತಕ್ಕಂಥ ಏನಾದರೂ ಸವಲತ್ತುಗಳಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಇದನ್ನು ಒಂದು ಪ್ರೀತಿ ವಿಶ್ವಾಸ ಹೊಂದಾಣಿಕೆಯಿಂದ ಪರಸ್ಪರ ಗೌರವದಿಂದ ಇದನ್ನು ತಗೋಬರಬೇಕು ಹೊರತುಪಡಿಸಿ ಈ ರೀತಿ ರಾಜ್ಯಪಾಲರ ಕೈಲಿ ಏನೇನೋ ಮನಸ್ಸಿಗೆ ಬಂದಂತೆ ಬರ್ಕೊಟ್ಟು ಓದಿಸಿ ಮತ್ತೆ ಅವ್ರನ್ನ ಮುಜುಗರಕ್ಕೆ ಈಡು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಈ ರಾಜ್ಯ ಸರ್ಕಾರ ಘನತೆ ಹೊತ್ತ ರಾಜ್ಯಪಾಲರನ್ನ ಒಂದು ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ದಯಮಾಡಿ ಇಂಥ ಉದಾಹರಣೆಗಳು ಸಾಕಷ್ಟಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಕಷ್ಟು ಉದಾಹರಣೆಗಳಿದೆ ಇವೆಲ್ಲ. ಆದರೆ ಇವೆಲ್ಲವನ್ನು ಬಿಟ್ಟು ಯಾವುದ್ಯಾವುದೋ ಸಣ್ಣ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ಮನ್ರೇಗಾ ಹೆಸರು ಚೇಂಜ್ ಆಗೋಯ್ತು, VBG ರಾಮ್ಜಿ ಮಾಡಿಬಿಟ್ರು ಅಂತ ಏನಾದರೂ ಫುಲ್ ಫಾರ್ಮ್ ಗೊತ್ತಿದೆಯಾ? ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅರ್ಥ ಮಾಡ್ಕೊಂಡಿದ್ದಾರಾ? ಮನ್ರೇಗಾ ಲಕ್ಷಾಂತರ ಕೋಟಿ ಇವತ್ತು ಏನು ಕೂಲಿ ಕಾರ್ಮಿಕರ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅವ್ರ ಕೈ ತುಂಬ ಕೆಲಸ ಸಿಕ್ಕಲಿ, ಅವರು ಬದುಕು ಕಟ್ಕೊಳ್ಳಿ ಅಂತಕ್ಕಂಥದ್ದು ಮನ್ರೇಗಾ ಸ್ಕೀಮಲ್ಲಿ ಒಂದು ಪಾಲಿಸಿ ಇರ್ತಕ್ಕಂಥದ್ದು. ಆದರೆ ಎಷ್ಟು ಜನ ಪಾಪ ಕೂಲಿ ಕಾರ್ಮಿಕರು ಇವತ್ತು ನಿಜಕ್ಕೂ ಕೂಡ ಇದರಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದೀರಿ? ಅವ್ರ ಹೆಸರಲ್ಲಿ ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಸುಳ್ಳು ಬಿಲ್ ಮಾಡಿ ದುಡ್ಡು ವಸೂಲಿ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಹಲವಾರು ಸರ್ಕಾರದಲ್ಲಿ ನಡೆದೋಗವೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು VBG ರಾಮ್ಜಿನಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣ ಸ್ಕೀಮ್ ಏನಿದೆ ಆ ಸ್ಕೀಮ್ನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ಅಲ್ಲೆಲ್ಲೋ ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗೆದುಬಿಟ್ರು ಅಂತ ಸುಮ್ಮನೆ ಸುಳ್ಳು ಅಪಪ್ರಚಾರ ಮಾಡೋದು ನೋಡಿ. ಇದರಿಂದ ಬೇಕಾದ್ರೆ ಡಿಬೇಟ್ಗೆ ನಾವೆಲ್ಲ ರೆಡಿ ಇದ್ದೀವಿ, ನಾವು ಓದ್ಕೊಂಡಿದ್ದೀವಿ ವಿಚಾರಗಳನ್ನ. ಬರೋದಿದೆ ಕಾಂಗ್ರೆಸ್ ಪಕ್ಷದವರು ಬರಲಿ, ಕೂತು ಚರ್ಚೆ ಮಾಡೋಣ, ಜನಗಳ ದಿಕ್ಕು ತಪ್ಪಿಸ್ತದೆ ಬೇಡ ಅಷ್ಟೇ. ಓಕೆ, ಥ್ಯಾಂಕ್ ಯು.